ಈ ಕೋಲಾರದಲ್ಲಿ ಅಸಮಾಧಾನ ಭುಗಿಲೇಳೋದಕ್ಕೆ ಏನು ಕಾರಣ ಆಯಿತು ಅಂತ ನೋಡೋದಾದ್ರೆ ಈ ಲೋಕಸಭಾ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ವಿಚಾರದಲ್ಲಿ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿ ಒಂದು ಗುಂಪುಗಾರಿಕೆ ಶುರುವಾಗಿದೆ. ಎಡಗೈ ಬಲಗೈ ಅನ್ನುವಂತಹ ಗುಂಪುಗಾರಿಕೆ ಶುರುವಾಯಿತು. ರಮೇಶ್ ಕುಮಾರ್ ಹಾಗೂ KH ಮುನಿಯಪ್ಪ ಬಣ ರಾಜಕೀಯ ಶುರುವಾಯಿತು. ಯಾಕೆ ಇಲ್ಲಿ ಭಿನ್ನಮತ ಶುರುವಾಯಿತು? 2008ರಲ್ಲಿ ಕೆ ಶ್ರೀನಿವಾಸ್ ಗೌಡ ಸೋಲನ್ನೋದಕ್ಕೆ ಕಾರಣ ಆದವರು ಅನ್ನುವಂತಹ ಕಾರಣಕ್ಕಾಗಿ ಕಿತ್ತಾಟ ಶುರುವಾಯಿತು. ಅಲ್ಲಿ ರಮೇಶ್ ಕುಮಾರ್ ಹಾಗೂ KH ಮುನಿಯಪ್ಪ ನಡುವೆ ಫೈಟ್ ಉಂಟಾಯಿತು. ಅದೆರಡು ಬಣಗಳಾಗಿ ಡಿವಿಷನ್ ಆಯಿತು. 2008ರಲ್ಲಿ ಶ್ರೀನಿವಾಸ್ ಗೌಡ ಅವರ ಸ್ಪರ್ಧೆಯ ಸಂದರ್ಭ. ಅಲ್ಲಿಂದ 16 ವರ್ಷಗಳಿಂದಲೂ ಕೂಡ ಸತತವಾಗಿ ಈ ಬಣ ರಾಜಕೀಯ ನಡ್ಕೊಂಡು ಬರ್ತಾ ಇದೆ. ಅದು ಪ್ರತಿ ಬಾರಿಯೂ ಕೂಡ ಪ್ರಾಶಸ್ತ್ಯ ಕೊಡೋದ್ರಿಂದ ಹಿಡಿದು ಪಕ್ಷಕ್ಕಿಂತ ತಮ್ಮ ಬಣಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಅಲ್ಲಿ ನಾಯಕರು ಕೊಡ್ತಾ ಇದ್ದಾರೆ. KC ವ್ಯಾಲಿ ನೀರಾವರಿ ಯೋಜನೆ ಜಾರಿ ವಿಚಾರದಲ್ಲೂ ಕೂಡ ಅಷ್ಟೇ ಕ್ರೆಡಿಟ್ ವಾರ್ ಶುರುವಾಗಿತ್ತು. ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ KH ಮುನಿಯಪ್ಪ ಸೋಲು ಅನುಭವಿಸೋದಕ್ಕೂ ಕೂಡ ಇದು ಕಾರಣ ಆಯಿತು. ಪಕ್ಷದ ಪರವಾಗಿ ಕೆಲಸ ಮಾಡೋ ಬದಲು ಬಣದ ಪರವಾಗಿ ಕೆಲಸ ಮಾಡೋದಕ್ಕೆ ಮುಂದಾಗಿದ್ರು. ಮುನಿಯಪ್ಪ ಸೋಲಿಗೆ ಬಹಿರಂಗವಾಗಿಯೇ ಇಲ್ಲಿ ರಮೇಶ್ ಕುಮಾರ್ ಬಣ ಕೆಲಸ ಮಾಡಿರೋದು ಕೂಡ ಸ್ಪಷ್ಟವಾಗಿತ್ತು. ಹೀಗಾಗಿ ಇಲ್ಲಿ ಬಣ ರಾಜಕೀಯದಿಂದಾಗಿ ಕೋಲಾರ ಸ್ಪರ್ಧೆಯಿಂದ ಹಿಂದೆ ಸಿದ್ದರಾಮಯ್ಯನವರು ಹಿಂದೆ ಸರಿದಿದ್ರು. ಇದನ್ನು ಕೂಡ ಗಮನಿಸಬೇಕು. ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಅಂತಿಮ ಕ್ಷಣದಲ್ಲಿ ಅದನ್ನು ಕೂಡ ಸಿದ್ದರಾಮಯ್ಯನವರು ಬದಲಾಯಿಸೋದಕ್ಕೆ ಕಾರಣ ಆಗಿದೆ ಈ ಬಣ ರಾಜಕೀಯ. ಈಗ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಬಣ ರಾಜಕೀಯ ತಲೆನೋವಾಗಿದೆ.